ಡೆಲ್ಲಿಗೆ ಹೋಗಿ ಈಗ ತಾನೇ ಬೆಂಗಳೂರಿಗೆ ಬಂದು ಮುಟ್ಟೀವಿ. ಒಂದು ಹೈಕಮಾಂಡ್ AICC ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಸಾಹೇಬರು, ರಣದೀಪ್ ಸುರ್ಜೇವಾಲಾ ಸಾಹೇಬರು ಕೂಡ್ಕೊಂಡು ಒಂದು ಸಭೆ ಮಾಡ್ರ. ಮಾಜಿ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ್ಕೊಂಡು ಎಲ್ಲ ಶಾಸಕರು ಕೂಡ ಚರ್ಚೆ ಮಾಡಿದ್ದಾರೆ. 10ರಿಂದ ಒಂದು 15 ಜನ ನಾಳೆ ಓದ್ ತಗೊಳ್ತಕ್ಕಂಥದ್ದು, ಉಳ್ಕಿದ ನಂತರ ಮಾಡೋಣ ಅಂತ ಹೇಳಿದ್ರು. ಆ ರೀತಿಯಾಗಿ ನಾವು ಅಪೀಲ್ ಮಾಡಿಕೊಂಡು ನಮಗೂ ಅವಕಾಶ ಮಾಡ್ಕೊಂಡು ಮಾಡಬೇಕು ಅನ್ನೋಂಥ ಮನವಿಯನ್ನು ಮಾಡೀವಿ. ಅದಕ್ಕೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೋತೋ ಅದಕ್ಕೆ ಎಲ್ಲರೂ ನಾವು ಭದ್ರಾಗಿರ್ತೀವಿ. ಒಳ್ಳೆ ರೀತಿಯಿಂದ ನಾಳೆ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ಅವ್ರಿಗೆಲ್ಲರಿಗೂ ಕೂಡ ನಾವು ಶುಭವನ್ನು ಕೋರ್ತೀವಿ. ಶಾಸಕರು ಬರೋದು ಅಲ್ಲ ಅಂತಾರ, ಬಟ್ ನನಗೆ ಗೊತ್ತಿದ್ದ ಮಟ್ಟಿಗೆ 10ರಿಂದ 15 ಅಂತ ಅಂದ್ರೆ ಇನ್ಫಾರ್ಮೇಶನ್. ಬಟ್ ಹೈಕಮಾಂಡ್ ತೀರ್ಮಾನ ತಗೊಂಡು ಇಷ್ಟು ಒಮ್ಮಲಿಗೆ ಮಾಡ್ಬೇಕಂದ್ರೆ ಅದಕ್ಕೆ ಸ್ವಾಗತ ಮಾಡ್ತೀವಿ. ನಾವು ಬೇಡಿಕೆ ಇಟ್ಟ ಬಂದೇವಿ. ನಮ್ಮಲ್ಲಿ 3 ಜನ ಅದೇ ನಾವು ಶಾಸಕರು, ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ. ನಮ್ಮ ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥ ಸಂತೋಷ್ ಲಾಡದವರು, ಇನ್ನೊಬ್ಬ ಹಿರಿಯ ಶಾಸಕರಾಗಿ ಇವ್ರು ನಮ್ಮ ಪ್ರಸಾದ್ ಅಬ್ಬಯ್ಯ ಅವ್ರಿದ್ದಾರೆ, ನಾ ಅದೀನಿ. ನಾವು ಯಾರಿಗೆ ಕೊಟ್ಟರು ಕೂಡ ಸಮರ್ಥವಾಗಿ ಜಿಲ್ಲೆಯಲ್ಲಿ ಕೂಡಿ ಕೆಲಸ ಮಾಡ್ತಕ್ಕಂಥದ್ದು ಒಂದು ತೀರ್ಮಾನ ತೆಗೆದುಕೊಂಡು